ಈಗ ಆಗಲೇ ನೋಡಿ ಅವರು ಹಿರಿಯರಿದ್ದಾರೆ, ನಾವೇನು ಯಾರಿಗೂ ಬುದ್ಧಿವಾದ ಹೇಳೋ ಮಟ್ಟಕ್ಕೆ ಬೆಳೆದಿಲ್ಲ. ಅದೇನಿದೆ ಅವರು ಸಿ ಎಮ್ ಅವ್ರು ಕರೆದಿದ್ದಾರೆ ಅಂತ ಹೇಳ್ತಾರೆ, ದೊಡ್ಡವರಿಬ್ಬರು ಕೂತ್ಕೊಂಡು ಬಗೆಹರಿಸ್ಕೋತಾರೆ. ಬಟ್ ನೋಡಿ ಯಾರೇ ಇರ್ಬೋದು ಸರ್, ಇನ್ಕ್ಲೂಡಿಂಗ್ ಮೀ, ನಾನು ಏನಾದರೂ ಆರೋಪ ಮಾಡ್ತಾ ಇದ್ದರೆ ಅದಕ್ಕೆ ತಕ್ಕಂಗೆ ಪುರಾವೆ ಇದ್ದರೆ ನನ್ನ ಮಾತಿಗೆ ಬೆಲೆ ಇರುತ್ತೆ, ಹೌದಾ ಇಲ್ಲ ಹೇಳಿ. ಈಗ ಭ್ರಷ್ಟಾಚಾರ ನಿಯಂತ್ರಣ ಎಲ್ಲಿಂದ ಪ್ರಾರಂಭ ಆಗಿ ಮೇಲಿಂದ ಆಗಬೇಕು. ಈಗ ನನ್ನ ಇಲಾಖೆನಲ್ಲೇ ತೊಗೊಳ್ಳಿ, ಈಗ ನಾವು ಹಿಂಗಿದ್ದೀವಿ ಅಂತ ತಮಗೆಲ್ಲ ಗೊತ್ತಿದೆ. ಈಗ ಕೆಳಮಟ್ಟದಲ್ಲಿ ಪಿ ಡಿ ಒಗಳು ಏನು ಮಾಡ್ತಾರೆ ಗೊತ್ತಾಗೋದಿಲ್ಲ, ನಮ್ಮ ಎ ಇಗಳು ಹೆಂಗಿರ್ತಾರೆ ಗೊತ್ತಾಗೋದಿಲ್ಲ. ಈಗ ಈ ಮನೆಗಳ ವಿಚಾರನೇ ತೊಗೊಳ್ಳಿ, ನಾವು ಯಾರು ನಿಮ್ಮ ನಮ್ಮ ಗೃಹ ಸಚಿವರು ಅವರು ಅಲೋಕೇಶನ್ ಮಾಡಿ ಬೇಸ್ಡ್ ಆನ್ ಪಾಪ್ಯುಲೇಷನ್ ಕೊಟ್ಟಿರ್ತಾರೆ. ದುಡ್ಡು ನೇರವಾಗಿ ಡಿ ಬಿ ಟಿ ಹೋಗುತ್ತೆ, ಕರೆಕ್ಟಾ? ಪಂಚಾಯತ್ನಲ್ಲಿ ಪಟ್ಟಿ ಬರುತ್ತೆ, ಪಂಚಾಯತ್ ನಮ್ಮಲ್ಲಿ ನನ್ನಂಥ ಮೆಂಬರ್ಸ್ ಇರ್ತಾರಪ್ಪ, ಯಾರೋ ಗೊತ್ತಾಗ್ತದೆ ಲಿಸ್ಟು. ನಾವೆಲ್ಲ ನೋಡಪ್ಪ ಹಿಂಗೆ ಬರೆದಿದೆ, ಇದು ಸ್ವಲ್ಪ ಅಡಚಣೆ ಇದೆ, ಒಂದು 5,000 ರೂಪಾಯಿ ಕೊಟ್ಟರೆ ಎಲ್ಲ ಮಾಡಿಕೊಡ್ತೀನಿ ಅಂತ, ಹೌದಾ ಇಲ್ಲ? ಪಂಚಾಯತ್ ಅದಕ್ಕೆ ಮಿನಿಸ್ಟರಿಗೆ ಏನು ಸಂಬಂಧ, ಅಥವಾ ಅದಕ್ಕೆ ನನಗೇನು ಸಂಬಂಧ? ಮಿನಿಸ್ಟರ್ ಮೇಲೆ ಬ್ಲೇಮ್ ಮಾಡಿಲ್ಲ, ನೋಡಿ ಅದನ್ನು ಕೂಡ ಭಾಳ ಸ್ಪಷ್ಟವಾಗಿ ಅಧಿಕಾರಿಗಳು ಹೇಳ್ತಾರೆ. ಅಂಥದ್ದು ಯಾವುದಾದ್ರೂ ಇದ್ದರೆ ನೀವು ಸಾಕ್ಷಿಗಳು ಕೊಡಿ ಸರ್, ನಾವು ಅವ್ರಿಗೆ ಗಲ್ಲಿಗೆ ಏರಿಸ್ತೀವಿ. ಈಗ ಅಕಸ್ಮಾತ್ ಆ ಅಧಿಕಾರಿ ಇಲ್ಲ ಸರ್ ಅದು ಇದು ಜಾರ್ ಕೊಡೋದು ಅಥವಾ ಮೈ ಮೇಲೆ ಎಣ್ಣೆ ಹಾಕ್ಕೊಂಡು ಬೇರೆ ಉಡಾಫಿಯಾಗಿ ಉತ್ತರ ಕೊಟ್ಟಿದ್ರೆ ವೆರಿ ಕ್ಲಿಯರ್ಲಿ ದ ಗೌರ್ಮೆಂಟ್ ಅಫಿಷಿಯಲ್ ಅಷ್ಟು ಹೇಳಿ ಹಿಂಗೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. 2 ವರ್ಷದ ಹಿಂದೆ ನಮ್ಮ ಸರ್ಕಾರ ಬಂದಮೇಲೆ ನೀವೇನು ಕೊಟ್ಟಿದ್ರೆ ಅದ್ರ ಮೇಲೆ ಅನುಮೋದನೆ ಆಗಿರೋದು ಹೊರತು ಇಂಡಿವಿಜುವಲ್ ಆಗಿ ಯಾವುದೂ ಮಾಡಿಲ್ಲ ಅಂತ. ಅದು ಹೊರತುಪಡಿಸು ಆಗಿದ್ದರೆ ಅದೇನಾದರೂ ಅವ್ರದ್ದು ನಾನು ಹೇಳ್ದಂಗೆ ಸಿ ಎಮ್ ಅವರು ಪಾಟೀಲ್ ಸಾಹೇಬರು ಕುತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ತಾರೆ. ನೋಡಿ ಈಗ ಮತ್ತೊಮ್ಮೆ ನಮ್ಮದೇ ಉದಾಹರಣೆ ಕೊಡ್ತೀನಿ. ನಮ್ಮ ಗುಣಗುರ್ತಿ ಪಂಚಾಯತ್ ಅಧ್ಯಕ್ಷ ಬರ್ತಾನೆ, ಅವ್ರು ಲೆಟ್ರ್ ಕೊಡ್ತಾನೆ, ನಮ್ಮ ಊರದ ಅಂತ ನಾನು ಕೊಟ್ಟಿರ್ತೀನಿ, ನಮ್ಮ ಲೆಟ್ರ್ ಅದ ಅಂತಲೂ ಆಗಿವೆ. ಬರೀ ಅವ್ರ ಲೆಟ್ರ್ ಮೇಲೆ ಆಗಿದ್ದರೆ ದೆನ್ ಯು ಶುಡ್ ಬಿ ವರಿಡ್. ಈಗ ನಾವು 3,000 ಈಗ ನಮ್ಮ ಪ್ರಗತಿ ಪಥದಲ್ಲಿ ಎಷ್ಟೊಂದು ಜನ ಶಾಸಕರು ಮತ್ತು ವಿರೋಧ ಪಕ್ಷದವರು ನಮ್ಮವರು ಇದ್ದಾರೆ. ನಾವು 50 ಕಿಲೋಮೀಟ್ರ್ ರಸ್ತೆಯನ್ನು ಕೊಟ್ಟಿದ್ದೀವಿ. ನಾವು ಲಿಮಿಟ್ ಮಾಡಿದ್ವಿ 20-22 ಕಿಲೋಮೀಟ್ರ್ ತನಕ ನಾವು ರಿಸ್ಟ್ರಿಕ್ಟ್ ಮಾಡಿದ್ದೀವಿ. ಆದರೆ ಕೇಳೋದಕ್ಕೆ ಏನಂತೆ, ದೆರ್ ಈಸ್ ನೋ ಹಾರ್ಮ್. ಎಲ್ಲೋ ಸೇವಿಂಗ್ಸ್ ಆದರೆ ಇನ್ನೂ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹಚ್ಚಿ ಬರ್ತದೆ ಅಂತ ಇರ್ತವೆ ಅಷ್ಟೇ. ಈ ಎಲ್ಲ ವ್ಯವಸ್ಥೆ ಹೆಂಗಿದೆ ಅಂತ ತಮಗೂ ಗೊತ್ತು. ನಮ್ಮ ಹತ್ರ ಏನು ಹೇಳಿಸ್ಕೊಳೋದಿಲ್ಲ. ನಾನು ಹೇಳ್ದಂಗೆ ಅವರಿಬ್ಬರು ದೊಡ್ಡವರು ಕರೆದಿದ್ದಾರೆ, ಕರೆದು ಮಾತಾಡ್ಕೋತಾರೆ. ಐ ಅಗ್ರಿ, ಅದಕ್ಕೆ ಹೇಳ್ತಾ ಇರೋದು. ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ಮಾತಿಗೆ ಬೆಲೆ ಇರಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. ಅಂದರೆ ಅದು ಏನಿದೆ ಡಾಕ್ಯುಮೆಂಟ್ಸ್ ಜೊತೆ ಕೊಟ್ಟರೆ ಎಸ್ ಅದನ್ನು ಆ್ಯಕ್ಷನ್ ತಗೋತೀವಿ ಅಂತ ಹೇಳಿದಾರಲ್ಲ ಸಿ ಎಮ್ ಅವರು, ಡಿ ಸಿ ಎಮ್ ಅವರು, ಪಕ್ಷದ ಅಧ್ಯಕ್ಷರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೇ ಇರ್ಬೋದು, ನೀವು ದೂರು ಕೊಡೋಂಗಿದ್ರೆ ಕೊಡಿ, ವಿ ವಿಲ್ ಟೇಕ್ ಆ್ಯಕ್ಷನ್. ದೇರ್ ಈಸ್ ನೋ ಅವ್ರು ಹೇಳ್ದಂಗೆ ಬೇರೆಯವರಲ್ಲ, ನಮ್ಮ ಮನೆಯವರೇ ಹಿಂಗೆ ಹೇಳ್ದಂಗೆ, ಹೌದು ಎಲ್ಲ ತಿಳಿದವರು ಹಿಂಗೆ ಹೇಳ್ದಂಗೆ ಕಷ್ಟ ಆಗ್ತದೆ. ಅದೇ ಹೇಳ್ತಾ ಇರೋದು. ಸಂಧಾನ ಏನು, ಯಾರು ಗಲಾಟೆ ಏನಿಲ್ಲ. ನೋಡಿ, ಕೃಷ್ಣ ಬೈರೇಗೌಡರು ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋಗಿದ್ರು. ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ನೇರವಾಗಿ ಅಧಿಕಾರಿಗೆ ಕೇಳಿದ್ರು. ಇಲ್ಲಿ ಮಂತ್ರಿಗಳ ಕಚೇರಿಗೆ ಆಗಿರೋದು, ದರ್ ಇಸ್ ಅ ಡಿಫ್ರೆನ್ಸ್. ಹೌದು, ಅದೇ ಮಾಧ್ಯಮದವರಿಗೆ ಕೇಳೋದು ಇಲ್ಲ. ನೋಡಿ ಆಗಲ್ಲ. ಸನ್ನಿವೇಶಗಳು ಬೇರೆ ಇವೆ. ಸರ್ಪ್ರೈಸ್ ಇನ್ಸ್ಪೆಕ್ಷನಿಗೆ ಹೋದಾಗ ಇದು ಈಗ ಎಷ್ಟೊಂದು ಸರಿ ನಾವು ಪಂಚಾಯತ್ಗಳಿಗೆ ಹೋದಾಗ ಪಿ ಡಿ ಒ ಇರೋದಿಲ್ಲ ಅಥವಾ ಅಲ್ಲೇನೋ ಇರ್ತವೆ. ಅವಾಗ ಸಹಜವಾಗಿ ಸಿಟ್ಟಿನಲ್ಲಿ ಏನಪ್ಪ ಎಷ್ಟು ನಡೆಸ್ತಾ ಇದೆಯಾ, ರೇಟ್ ಕಾರ್ಡ್ ಹಾಕ್ಬಿಡು ಅಂತ ಹೇಳಿರ್ತೀವಿ. ಹಂಗಂತ ಅದ್ರ ಪಾಲು ನಮಗೂ ಬರ್ತಾಯಿದೆನಾ ಹೇಳಿ. ಈಗ ಒಂದು ಬೆಂಗಳೂರು ಗ್ರಾಮೀಣದಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಹೇಳ್ಬಿಟ್ಟೆ ಒಬ್ಬ ಪಿ ಡಿ ಒ ವಸೂಲಿ ಮಾಡ್ತಾಯಿದ್ದ. ಅವನಿಗೆ ನೇರವಾಗಿ ನಮ್ಮ ಗುಲ್ಬರ್ಗಕ್ಕೆ ಹಾಕ್ಸ್ಕೊಂಡಿನಿ ನಾನು. ಈಗ ಅಲ್ಲಿ ಬೇರೆ ಮಟ್ಟದಲ್ಲಿ ಏನಾಗ್ತದೆ ನಮಗೆ ಕ್ಲಾರಿಟಿ ಇರಲ್ಲ. ನೀವು ಹಿಂಗೆ ಯಾರಾದರೂ ಹಿಂಗೆ ದೂರು ಕೊಟ್ಟಾಗ ವಿ ಹ್ಯಾವ್ ಟು ಟೇಕ್ ಆ್ಯಕ್ಷನ್. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಇಲ್ಲ, ನಮ್ಮ ಜಿಲ್ಲೆದು ಯಾವುದಿದೆ ಈಗ ನಿಮಗೆ ಬಿಟ್ಟು ಚಮತ್ಕಾರ ನಡೀತದ ಹೇಳಿ? ನಿಮ್ಗೆ ಗೊತ್ತಿರಲಾರ್ದೆ ಚಮತ್ಕಾರ ನೋಡಿ. ಇಲ್ಲ ನಮಗೆ ನೋಡಿ, ನಮ್ಮ ಮೂಲಗಳಿಗಿಂತ ನಿಮ್ಮ ಮೂಲಗಳು ಬಲವಾಗಿದೆ.
ನಿಮ್ಮ ನೆಟ್ವರ್ಕಿಂದನೇ ಬರ್ತದಲ್ಲ. ನೋಡಿ ನಾನು ಒಂದು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ನೋಡಿ, ನಾವು ಪ್ರಾಮಾಣಿಕರಿದ್ದೀವಿ. ಆ್ಯಸ್ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಇರ್ಬೋದು, ಶರಣ್ ಪ್ರಕಾಶ್ ಅವರು ಇರ್ಬೋದು, BR ಪಾಟೀಲ್ ಅವರು ಇರ್ಬೋದು, ಯಾರೇ ಇರ್ಬೋದು, ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಫಾರ್ ದ ಡಿಸ್ಟ್ರಿಕ್ಟ್. ಈಗ ನಾನೇ ತಂದಿರುವ AW ಇರ್ಬೋದು, ನಾನೇ ತಂದಿರುವಂಥ AC ಇರ್ಬೋದು, ನಾನೇ ತಂದಿರುವಂಥ AE ಇರ್ಬೋದು, ಅವ್ರು ಏನಾದರೂ ಮಾಡಿದರೆ ಏನು ನಮ್ಮ ಹೇಳಿ ಮಾಡ್ತಾರೆ ಇವೆಲ್ಲ ಹೇಳಿ. ನಿಮ್ಗೆ ಗೊತ್ತಿರೋ ಹಾಗೆ ಚಮತ್ಕಾರ ಮಾಡೋರು ನಾವಂತೂ ಅಲ್ಲ. ಅದು ನೀವೇ ನನಗೆ ವೌಚ್ ಮಾಡ್ತೀರಾ, ಅದ್ರ ಬಗ್ಗೆ ನನಗೆ ಯಾವುದೂ ಅನುಮಾನ ಇಲ್ಲ. ನೋಡಿ, ಇರ್ಬೋದು, ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಈಗ ಸಹಜವಾಗಿ ನಾವು ಯಾವುದೋ ಒಂದು ನಾವು ಸಂಸ್ಥೆಯನ್ನು ನಾವು ತಂದಿರ್ತೀವಿ, ನಿರೀಕ್ಷೆಯೂ ಹೆಚ್ಚು ನಮ್ಮ ಜನರದೇ ಇರ್ತದೆ. ಸರ್ ನೀವೇ ಕಟ್ಸಿದ್ದೀವಿ. ಈಗ ಖರ್ಗೆ ಸಾಹೇಬರು ರೈಲ್ವೆನಲ್ಲಿ ಇದ್ದರು. ರೈಲ್ವೆನಲ್ಲಿ ಇದ್ದಾಗ ಎಷ್ಟು ಜನ ಕಲಬುರಗಿ ಜನರಿಗೆ ರೈಲ್ವೆನಲ್ಲಿ ಉದ್ಯೋಗ ಬೇಕಂತ ಆಸೆ ಇತ್ತು ಹೇಳ್ರಿ ನೀವೇ. ಅವಾಗ ಹೆಚ್ಚು ಪ್ರಯತ್ನವೂ ಮಾಡಿದ್ವಿ, ಪಾರದರ್ಶಕವಾಗಿ ಮಾಡಿದ್ವಿ. ನಾವೇನಾದರೂ ದುಡ್ಡು ತೊಗೊಂಡು ಎಂಥವೆಲ್ಲ ಮಾಡಿದ್ದಿದ್ರೆ ಬೇರೆದಿತ್ತು. ಅವಾಗ 2 ಪ್ರಕರಣಗಳು ಆಗಿತ್ತು ನಮ್ಮ ಬಾಡಿನಲ್ಲೇ. ಯಾರೋ ಸಾಹೇಬ್ರ ಹೆಸರು ಹೇಳ್ಬಿಟ್ಟು ರೈಲ್ವೆನಲ್ಲಿ ಮಾಡಿದ್ರಂತ. ಸರಿ ಸರ್, ಚಮತ್ಕಾರ ಅದು ನೋಡಿ, ನಾನು ಹೇಳ್ದಂಗೆ ದೊಡ್ಡವ್ರಿಗೆ ನಾವೇನು ಬುದ್ಧಿ ಹೇಳೋದಿರ್ತದೆ ಹೇಳಿ. ವಿ ಅಪ್ರಿಷಿಯೇಟ್ ಹಿಸ್ ಐಡಿಯಾಲಜಿ, ವಿ ಅಪ್ರಿಷಿಯೇಟ್ ಹಿಸ್ ಕರೇಜ್, ವಿ ಅಪ್ರಿಷಿಯೇಟ್ ಹಿಸ್ ಏನೋ ಅವ್ರ ಹೋರಾಟಗಳೆಲ್ಲ ರೆಸ್ಪೆಕ್ಟ್ ಮಾಡಿಕೊಂಡೇ ಬಂದಿದ್ದೀವಿ. ಅವ್ರದ್ದೇನಾದರೂ ತೊಂದರೆಗಳಿದ್ರೆ ಅವ್ರದ್ದು CM ಅವ್ರ ಜೊತೆ, ಖರ್ಗೆ ಸಾಹೇಬ್ ಅವ್ರ ಜೊತೆ, DCM ಅವ್ರ ಜೊತೆ ಮಾತಾಡ್ಕೊಂಡು ಮಾಡಲಿ. ಅದಕ್ಕೆ ಯಾರ್ದು ತಕರಾರಿಲ್ಲಲ್ಲ. ಒಪ್ಕೊಂಡಿದ್ದೀನಲ್ಲ ಹೇಳಿದ್ದೀನಿ. ಪ್ರತಿಯೊಬ್ಬ ಮಿನಿಸ್ಟರ್ ಕೂಡ BR ಎಲೆಕ್ಷನ್ 25 ಕೋಟಿ ಕೊಡಬೇಕು ಅಂತ, ಅದಕ್ಕೋಸ್ಕರ ಈ ಥರ ಅವರಿದ್ದಾಗ ಹಂಗೆ ಮಾಡಿದ್ರಂತೆ ಎಲೆಕ್ಷನ್ನು. ಅವರು ಅಧಿಕಾರದಲ್ಲಿದ್ದಾಗ ಅವ್ರು ಎಷ್ಟು ಕೋಟಿಗಳು ಕಳಿಸ್ಕೊಟ್ಟಿದ್ರಂತ ನಿಮ್ಗೆ ನೆನಪಿದೆಯಾ? ನಮ್ಮ ಪ್ರಾಬ್ಲಮ್ ಏನಂದರೆ BJPಯವರಿಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಭಾಳ. ಎಲ್ಲ BJPನಲ್ಲೆಲ್ಲ ಗಜನಿಗಳು ತುಂಬಿಕೊಂಡಿದ್ದಾರೆ. ನಿಮ್ಗೆ ನೆನಪಿದೆಯಾ? ಅನಂತಕುಮಾರ್ ಹೆಗಡೆ ಅವರು ಮತ್ತು ಯಡಿಯೂರಪ್ಪ ಅವ್ರು ಅಕ್ಕಪಕ್ಕ ಕೂತ್ಕೊಂಡು ಏನಂತ ಮಾತಾಡಿದರು? ಪುಕ್ಸಟೆ ಅಲ್ಲಪ್ಪ, ಕಪ್ಪ ಕೊಟ್ಟು ಬಂದಿರೋದಿಲ್ಲಿ ಅಂತ. ಯಾರು ಪಾರ್ಟಿದವರು? ಮತ್ತು ಪಾಪ ಯಾರ್ಯಾರು ಇದ್ರ ವಿರುದ್ಧ ಹೋರಾಟ ಮಾಡಿದ್ರು ಅವರಿಗೆಲ್ಲ ಪಾರ್ಟಿ ಹೊರಗೆ ಹಾಕಿದ್ರಲ್ಲ. ಹೀಗೆ 2 ತಿಂಗಳ ಹಿಂದೆ ಅವರು ಏನು ಹೇಳಿದ್ರು? ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಇದೆ, ಎಲ್ಲ ಹುದ್ದೆಗಳಿಗೆ ರೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೇಲ್ಗಡೆ ಅಪ್ಪ ಮಕ್ಕಳು ಅಂತ. ಸೊ ಫಸ್ಟ್ ಅದ್ರ ಬಗ್ಗೆ ಕೊಡಿ. ಆಮೇಲೆ ಇವ್ರು ಯಾವ್ಯಾವ ಎಲೆಕ್ಷನಿಗೆ ಎಷ್ಟೆಷ್ಟು ಕೊಟ್ಟರು, ಏನೇನು ಕೊಟ್ಟರು, ಅದು ಅವರು ಬೆಳೆಸಿರುವಂಥ ಪ್ರವೃತ್ತಿ ಇರ್ಬೋದು.